ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ. ಇವಾಗ ಜಸ್ಟ್ ಬೆಳಗ್ಗೆ ಎದ್ದ ಫ್ರೆಶ್ ಅಪ್ ಆಗಿ ಫಸ್ಟ್ ಕ್ಲಾಸ್ ಟೀ ಕುಡ್ಕೊಂಡ ನಾವು ಶಿವಮೊಗ್ಗದಿಂದ ಬಿಡ್ತಾ ಇದ್ದೇವೆ. ಪ್ರಕಾಶ್ ಅವರ ಎಂದಿನಂತೆ ಇವತ್ತು ರೈಡ್ ಮಾಡ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಜೊತೆ ಮುತ್ತಣ್ಣವರು ಇದ್ದಾರೆ. ಮುತ್ತಣ್ಣ ಅವ್ರು ಆಮೇಲೆ ಮಾತಾಡಿಸ್ತೇನೆ, ಯಾಕಂದ್ರೆ ಬ್ಯಾಕ್ ಸೀಟಲ್ಲಿ ಇದ್ದಾರೆ ಅವ್ರಿಗೆ ಮುತ್ತಣ್ಣವ್ರು ಯಾವತ್ತು ಎಲೆಮರೆ ಕಾಯಿದ್ದಂಗೆ. ಎಲ್ಲರೂ ಗೊತ್ತೇ ಆಗಂಗಿಲ್ಲ, ಬಟ್ ಅವ್ರ ಪರಿಶ್ರಮ ಆಗಿರ್ಬೋದು, ಎಫರ್ಟ್ ಆಗಿರ್ಬೋದು, ಭಾಳ ಇರ್ತೈತಿ. ಮುತ್ತಣ್ಣ, ಎಲ್ಲಿದ್ರಿ ಮುತ್ತಣ್ಣ? ವೆರಿ ಗುಡ್ ಮಾರ್ನಿಂಗ್ ಮುತ್ತಣ್ಣ. ಮತ್ತೇನಪ್ಪ ಸಮಾಚಾರ? ಹೌದಾ? ಓಕೆ, ಬ್ಯಾಕ್ ಟು ಪೆವಿಲಿಯನ್ ಅಂತೀರೇನ್ರಿ? ಓಕೆ, ನಮ್ಮೂರಿಗೆ ಚೆನ್ನಾಗಿತ್ತು. ಪಯಣ ಚೆನ್ನಾಗಿತ್ತು. ಪ್ರಯಾಣ ತುಂಬಾ ಅದ್ಭುತವಾಗಿತ್ತು. ಬಟ್ ನಿನ್ನೆ ಏನ್ ಖುಷಿಯಪ್ಪ ಅಂತಂದ್ರೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟೊಂದು ತ್ರಾಸ ಅನ್ಸಿಲ್ಲ. ಏನಂತೀರ ಪ್ರಕಾಶ್? ವೆದರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದೆ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗಿರೋದು. ಹೌದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಶಿವಮೊಗ್ಗ ಮತ್ತೆ ಹುಬ್ಬಳ್ಳಿ ರೋಡ್ ಏನಿದೆಲ್ಲ ಚೆನ್ನಾಗಿದೆ. ಏನಂತೀರಿ ಪ್ರಕಾಶ್? ನಿಮ್ನ ಯಾಕಂದ್ರೆ ನೀವೇ ಹೇಳ್ಬೇಕು ಅದಕ್ಕೆ, ಯಾಕಂದ್ರೆ ನೀವೇ ಡ್ರೈವ್ ಮಾಡ್ರಲ್ಲ, ನಿಮ್ಮ ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತೆ. ನಾವು ಸುಮ್ಮನೆ ಸೈಡ್ ಕೂತ್ಕೊಂಡು ಮಾತಾಡ್ರು ಏನಾದ್ರು ಹೇಳ್ಬೋದು. ಏನಂತೀರಿ ಪ್ರಕಾಶ್? ರೋಡ್ ಮಾತ್ರ ಅಲ್ವಾ? ರೋಡ್ ಏನ್ ಸಮಸ್ಯೆ ಇಲ್ಲ. ಓಕೆ, ಆರಾಮಾಗಿ ನಾವು ಬಹಳ ಫಾಸ್ಟ್ ಬರ್ಲಿಲ್ಲ, ಆರಾಮಾಗಿ. ಬಟ್ ಏನೇನು ತುಂಬಾ ಚೆನ್ನಾಗಿದೆ. ಏರಿಯಾ ಇನ್ ದ ಸೆನ್ಸ್ ಪ್ರತಿಯೊಂದು ಊರುಗಳು ತುಂಬಾ ಚೆನ್ನಾಗಿದೆ. ಏನಂತೀರಿ? ನೀವ್ ಹೇಗೆ ಹೇಳ್ತೀರ ಹಾಗೆ. ಚಲೋ ನಡ್ರಿ. ನಾವಿವಾಗ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಜೇಂದ್ರ ಮನೆಯನ್ನ ತೋರಿಸ್ತೇವೆ. ನಿನ್ನೆ ರಾತ್ರಿ ತೋರಿಸಿದೆ, ಬಟ್ ಕತ್ಲಿತ್ತ, ಅಷ್ಟೊಂದು ಸರಿ ಕಂಡಿಲ್ಲ ಅನ್ಸುತ್ತೆ. ಇದೇ ನೋಡ್ತಿದ್ರಿ ನೀವು, ಜಾನ್ಸಿಕಿಯ ಅವ್ರದೇ ಶೋರೂಮ್ ಅದು. ಸ್ಕೂಲ್ ಕೂಡ ಅವ್ರದೇ. ಇಲ್ಲಿ ನೋಡ್ತಿದ್ರಿ, ಇದೇನ್ ಕಾಣಿಸ್ತಿದೆಯಲ್ಲ, ವಿಜೇಂದ್ರ ಅವ್ರದ ಮನೆ ಅದ. ಬಾಬಾ ಎಂತ ಮನೆ. ನೋಡ್ರಿ, ಇದೇನ್ ಕಾಣಿಸ್ತಿದೆಯಲ್ರಿ, ಇದು ಫುಲ್ ಮನೆ ಅವ್ರದೇ ನೋಡ್ರಿ. ಅದು ವಿಜೇಂದ್ರ ಸರ್ ಅವ್ರದ್ದು. ಅದು ಹಿಂದ್ಗಡೆ ಏನ್ ನೋಡ್ತಿದ್ರಲ್ಲ, ಅದು ಕಾಲೇಜ್ ಮತ್ತು ಸ್ಕೂಲ್ ನೋಡ್ರಿ. ಅದು ಒಂಥರ ರೆಸಾರ್ಟ್ ತರ ಇದೆ ಅಪ್ಪ ಅದು, ನಿಜವಾಗ್ಲು. ಸೆಕ್ಯೂರಿಟಿ ಎಲ್ಲ ಹೇಗೆ ಇದೆ. ಜಸ್ಟ್ ನಾವು ಇವಾಗ ಶಿವಮೊಗ್ಗ ಸಿಟಿನ ಎಂಟರ್ ಆದ್ವಿ. ಇನ್ನೊಂದು 5 ನಿಮಿಷ ಒಳಗೆ ಶಿವಮೊಗ್ಗ ಸಿಟಿ ನಾವು ಪಾಸ್ ಆಗ್ತೇವೆ. ಮುಂಜಾನೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಇವಾಗ ಮಾಚಿಗುಂಡನ ಹಳ್ಳಿ ಹತ್ರ ಇದ್ದೇವೆ. ಹಂಗಾಗಿ ಗಾಡಿ ಸೈಡ್ ಹಾಕಿದ್ವಿ ಸ್ವಲ್ಪ. ಇಲ್ಲಿಂದ ಜರ್ನಿ ಮತ್ತೆ ಸ್ಟಾರ್ಟ್ ಆಗ್ತೈತೆ ನಮ್ದು. ಇವಾಗ ಮಾರ್ನಿಂಗ್ ಬೇಗನೆ ಬಿಟ್ಟಿದ್ದೀವಿ, ಅದಕ್ಕೆ ಚೆನ್ನಾಗಿದೆ. ಏನಂತೀರಿ ಪ್ರಕಾಶ್? ಸ್ನಾಕ್ಸ್ ತಗೊಂಡ್ರ ಟೈಮ್ ಪಾಸ್ಗೆ. ಮಾಚಿಕೊಂಡನ ಹಳ್ಳಿ. ಲೈಟಿಗೆ ಸ್ನಾಕ್ಸ್ ತಿನ್ನತ್ತೇವೆ, ಚೆನ್ನಾಗಿದೆ. ಡ್ರೈವಿಂಗ್ ಚೆನ್ನಾಗಿದೆ ನೋಡ್ರಿ ಪ್ರಕಾಶ್. ಡ್ರೈವಿಂಗ್ ಚೆನ್ನಾಗಿದೆ. 2015 ನವೆಂಬರ್ 11 ದೀಪಾವಳಿ ದಿವಸ ಗಾಡಿ ತಗೊಂಡಿದ್ದೆ. ಡ್ರೈವಿಂಗ್ ಒಟ್ಟ ಮಾಡಿರ್ಲಿಲ್ಲ. ಶೋರೂಮ್ ಇಂದ ಗಾಡಿ ಬಂದ್ಬಿಟ್ಟಿದ್ದೆ. ಓಕೆ. ಮತ್ತೆ ಮಣಿಗಿರಿ ಸರ್ ಗಾಡಿ ತಗೊಂಡಿದ್ದೆ. ಮನೆ ಮುಂದೆ ಗಾಡಿ ಹಚ್ಚಿ ಪೂಜೆ ಗೀಜೆ ಎಲ್ಲ ಸುಮ್ಮನೆ ಮನೆ ಕಡೆ ಹೊಡಿಲಿಲ್ಲ ಸರ್ ಗಾಡಿ ಅಂತಂದೆ. ಹತ್ತಿರ ಅದ್ರಾಗ ಏನಂತಂದ್ರೆ ಸುಮ್ಮ ಹತ್ತಿದೆಪ್ಪ,
ಹಾಗೆ ಹೊಡ್ಕೊಂಡು ಹೋದೆ. ಬರ್ದೈತಲ್ರಿ ಗಾಡಿ ಅಂತಂದ್ರೆ ಹಾ ಏನ್ ಸುಮ್ ಬೈಕ್ ಅಷ್ಟು ಹೊಡೆದಿಲ್ಲ, ಕಾರ್ ಒಟ್ಟು ಹೊಡೆದಿಲ್ಲ ಅಂದೆ. ಹಾ ಬರ್ದೈತ್ ಬಿಟ್ರೆ ಹೊಡಿರಿ, ನೀವೇನು ಸುಳ್ಳು ಹೇಳಕತ್ತೀರಿ ಅಂದ್ರೆ ಹಾ ಇಲ್ರಿ ನಾ ಗಾಡಿ ಹೊಡೆದಿಲ್ಲ, ಹಾ ಸುಳ್ಳು ಹೇಳಕತ್ತೀರಿ ನೀವು ಅಂತಂದ್ರೆ ಮತ್ತು ಓಕೆ ಇಲ್ರಿ ಹೊಡೆದೇ ಇಲ್ಲ ಅಂತ ಬರತ್ರಿ ಅಂತ ಹಂಗೆ ಹೊಡ್ಕೊಂತದೆ. ಆಮೇಲೆ ತಂದಿಟ್ಟೆ. ದಿವಸ ಬೆಳಕರ ಕೂಡಲೇ ಫಸ್ಟ್ ಖಾಲಿ ಇರುತ್ತಲ್ಲ ಹಾ ಗಾಡಿ, ಸ್ವಲ್ಪ ಹೊಡೆದನ್ನ ಪ್ರಜಾನಗರ್ ಕಡೆ ತೊಗೊಂಡು ಹೋಗ್ಬಿಟ್ಟಿದೆ. ಹಾ ಹಾ ಖಾಲಿ ಇರ್ತದೆ ನಿಮ್ಮ ಕಡೆ, ಹಾ ಅಲ್ಲಿ ತೊಗೊಂಡೋಗಿ ಒಂದಿಷ್ಟೆಲ್ಲ ಹೊಡೆದು ಮತ್ತೆ ತೊಗೊಂಬಂದು ಇಲ್ಲ ಹಾ ಒಂದು 4 ದಿವಸ ಆಗಿತ್ತು. ಅವಾಗ ರಾಮದುರ್ಗ ಹೋಗುದು ಅಂತ ಹಾ ಮನಿಕೇರಿ ಸರ್, ನಾನು, ಪ್ರದೀಪ್, ಓಕೆ 3 ಮಂದಿ ಅವ್ರ ಫ್ರೆಂಡ್ ಅವ್ರ ಪ್ರದೀಪ್, ಹಾ 3 ಮಂದಿ ಕೂಡಿ ರಾಮದುರ್ಗ ಹೋಗುದು ಬಂತಪ್ಪ. ಹಾ ಅವಾಗ ಗಾಡಿ ತಗೊಂಡು ಹೋಗಾಗಿತ್ತಲ್ಲ, ನಂದ ಗಾಡಿ ತಗೊಂಡು ಹೋಗಿ ನಡ್ರಿ ಅಂತ. ಹಾ ಆಯ್ತು ಹಂಗಂದ್ರೆ ಹುಬ್ಳಿಯಿಂದ ಬರ್ರಿ ಸರ್ ನೀವು, ಮಾಡ್ದಾಗ ಇರ್ತೀನಿ, ಇಲ್ಲೇ ನಿಮ್ದು ಬೈಕ್ ಹಚ್ಚಿ ನನ್ನ ಕಾರ್ ತಗೊಂಡು ಹೋಗೋಣ ಅಂತಂದೆ. ಹಾ ಹ್ಞೂ ಅಂದ್ರೆ ಅವ್ರ. ಆಮೇಲೆ ಏನಂದ್ರೆ ಇಲ್ಲೇ ನೋಡೋದ ಕೆಲಸ ನಿಂತಿರ್ತೇವೆ ಬರ್ರಿ ಇಲ್ಲೇ. ಇಲ್ರಿ ಸರ್ ಇಲ್ಲಿ ಟ್ರಾಫಿಕ್ ಹೊಡ್ಯಂಗಿಲ್ಲ ಅಂತ. ಹಾ ಸಾಕಷ್ಟು ತೊಗೊಂಬರ್ರಿ ಅಂತಂದ್ರೆ ಹಾ ಹಂಗೆ ಮಾಡ್ಕೊಂಡು ಕ್ಯಾನ್ಸಲ್ ಕೂಡ ತಗೊಂಡೋದಪ್ಪ. ಹಾ ಹೋದ್ಮೇಲೆ ಹತ್ತಿರಿ ಸರ್ ನೀವೇ ಗಾಡಿ ಅಂತಂದೆ. ಹಾ ಇಲ್ಲ ನೀವು ಹತ್ತದ ಅಂತಂದ್ರೆ ಬ್ಯಾಡ್ರಿಪ್ಪ ಹೈವೇ ಇರ್ತೈತಿ, ಬೇಡ ಹೊಡ್ರಿ ಏನಾಗಿಲ್ಲ ಅಂತಂದ್ರೆ ಹತ್ತಿ ಹಾಂಗ ಧಾರವಾಡ CVT ಮುಡ ಹೊಡೆದ್ನೆ. ಓಕೆ ಅಲ್ಲಿ ನಿಂದ್ರಿಸಿದೆ ಗಾಡಿ, ಅದು ಏನು ತೊಗೋಬೇಕಂತಂದ್ರೆ ಅಲ್ಲಿ ನಿಲ್ಲಿಸಿ ಮಾಡಿದ್ವಿ. ಹಾ ಸರ್ ತೊಗೊಂಬಿಟ್ರಿ ಗಾಡಿ ಅಂತ. ಬರಕತ್ರಿ ಏನು ಯಾವಾಗ ಹೊಡಿಬೇಕು ನೀವು ಹಂಗೆ ಅನ್ನಕತ್ರಿ. ಹಾ ಬ್ಯಾಡ್ರಿಪ್ಪ ನಾವು ಅಲ್ಲೇ ನಾವು ಹೊಡ್ಯಂಗಿಲ್ರಿಪ್ಪ ನೀವು ಹೊಡಿಯೋದು ಅಂತಂದ್ರೆ ಅನಿವಾರ್ಯ ಹತ್ತಿದಪ್ಪ. ಹಂಗಾಗಿ ಹೊಡ್ಕೊಂಡು ಸೀದಾ ರಾಮದುರ್ಗ ಮುಟ್ಟಿದ್ವಿ. ಶಾಬಾಷ್. ಫಸ್ಟ್ ಟೈಮ್ ಕಾರ್ ತಗೊಂಡು 1 ವಾರದಾಗ ರಾಮದುರ್ಗ ಮಠ ಹೊಡೆದೆ. ಮತ್ತೆ ರಿಟರ್ನ್ ನೋಡೋರ್ ಮಠ ನಾನು ಹೊಡೆದೆ. ಅವತ್ತೇನು ಹೊಡೆದಲ್ಲ, ಅಲ್ಲಿಂದ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗ್ತದೆ, ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವಾಗ ಸ್ಟಾರ್ಟ್ ಮಾಡ್ದವ ಇವತ್ತಿನವರೆಗೂ ಎಲ್ಲ ಕಡೆನೂ ಗಾಡಿ ಹೊಡೆದೆ. ಬೆಂಗಳೂರಿಗೆ ಹೊಡೆದೆ ಪಕ್ಕ. ನಮ್ಮ ಚನ್ನು ಸರ್ ಅದರ ವಿಶ್ವನೇ ಹೋಗಿದ್ರು ಅವರು. ಹಾ ಅವ್ರ ಬ್ರದರ್ ಬೆಂಗಳೂರು ಹೋಗಿದ್ರು. ಹಾ ಅವ್ರ ಜೊತೆಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ಹೋದಾಗ. ಹಾ ನಾನೇ ಡ್ರೈವ್ ಮಾಡಿದೆ ಬೆಂಗಳೂರು. ಅವ್ರಿಂದ ಬೆಂಗಳೂರು ಹೊಡೆದಿದ್ದು ಇಷ್ಟ. ಬೆಂಗಳೂರು ಸಿಟಿ ಒಳಗೆ ಹೊಡೆದೇನ? ಬೆಂಗಳೂರು ಸಿಟಿ ಒಳಗೆಲ್ಲ ಹೋದೆ. ಬೆಂಗಳೂರಿಂದ ರಿಟರ್ನ್ ಹುಬ್ಳಿ ಮಠನೂ ತೊಗೊಂಡೆ ಗಾಡಿ. ಬೆಂಗಳೂರು ಸಿಟಿ ಒಳಗೆ ಹೊಡೆದ್ರಿಂದ ಪ್ರಕಾಶ್ ಮುಗೀತು, ಹಾ ನೀವು ಪರ್ಫೆಕ್ಟ್ ಡ್ರೈವರ್ ಅಂತ ತಿಳ್ಕೊಂಡ್ಬಿಡೋದು. ಹುಟ್ರಲ್ಲಿ ಓಕೆ, ಇಲ್ಲಿ ನೀವು ನೋಡ್ತಿದ್ರಿ ಅಕ್ಕ ಮಹಾದೇವಿಯರ ಸ್ಟ್ಯಾಚ್ಯೂ. ನಾವಿವಾಗ ಬಳ್ಳಿಗಾವಿ ಹತ್ರ ಸ್ಟಾಪ್ ಮಾಡಿದ್ದೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಪುರಾತನವಾದ ದೇವಾಲಯ ಇದೆ. ಆ ದೇವಾಲಯಕ್ಕೆ ಹೋಗೋಣ. ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಒಳಗಡೆ. ನಾವಿವಾಗ ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೇವೆ. ನಾವಿವಾಗ ಕೇದಾರೇಶ್ವರ ದೇವಸ್ಥಾನಕ್ಕೆ ಬಂದಿರ್ತೇವೆ. ಇದು ಬಳ್ಳಿಗಾವಿಯಲ್ಲಿ ಬರ್ತೈತೆ. ಇದೇನು ನೋಡ್ತಿದ್ರಿ, ಇದು ನಂದಿ ಇಲ್ಲ, ಇಷ್ಟೊಂದು ದೊಡ್ಡದಿದೆ. ಬಾ 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 ಬಾ. ದೇವಾಲಯ ಮಾತ್ರ ಅದ್ಭುತವಾಗಿದೆ. ಇವೇನು ನೋಡ್ತಿದ್ರಿ ಇವು ಕಂಬಗಳನ್ನು, ಪ್ರತಿಯೊಂದು ಕಂಬಗಳು ಅದರದ್ದೇ ಆದ ಒಂದು ವಿಶೇಷತೆಗಳನ್ನು ಹೊಂದಿದೆ. ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಬೆಳ್ಳಿಗಾವಿ ಊರಲ್ಲಿ ಬರುತ್ತೆ, ಕೇದಾರೇಶ್ವರ ದೇವಸ್ಥಾನ. ಇಲ್ಲಿ ಶಿವನ ವಿಗ್ರಹ ಇದೆ. ಇಲ್ಲಿ ಫ್ರೆಂಡ್ಸ್, ನಾವಿವಾಗ ಬೆಳ್ಳಿಗಾವಿ ಅಂತ ಊರು ಬರುತ್ತೆ. ಆನ್ ದಿ ವೇ ಟು ಶಿವಮೊಗ್ಗ ಹೋಗ್ಬೇಕಾದ್ರೆ ಇಲ್ಲಿ ಒಂದು ದಕ್ಷಿಣ ಕೇದಾರೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನ ಇದೆಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಯಾಕಪ್ಪ ಅಂತಂತಂದ್ರೆ ಇದು ಒಂದು ವಿಶೇಷ ಕೆತ್ತನೆ ಶೈಲಿ ಆಗಿರ್ಬೋದು,
ಮತ್ತು ದೇವಸ್ಥಾನದ ಆವರಣಗಳಾಗಿರ್ಬೋದು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಇಲ್ಲಿ ನೀವು ನೋಡ್ತಿದ್ರಿ ಇದು ನಂದಿಯನ್ನ ಇಷ್ಟೊಂದು ದೊಡ್ಡದಾಗಿದೆ. ಮತ್ತು ಇನ್ನು ಇದೇನು ನೋಡಿದ್ದಾರೆ ನೋಡ್ರಿ ಇಲ್ಲ, ಇಲ್ಲಿ ಕೆತ್ತನೆಗಳೇನಿದಾವ ಪ್ರತಿಯೊಂದು ಸೂಕ್ಷ್ಮವಾಗಿ ಅವ್ರು ಕೆತ್ತನೆ ಮಾಡಿದಾರ. ಅದರದ್ದು ವಿಶೇಷತೆಯನ್ನು ತೋರಿಸ್ತೈತಿ ಮತ್ತು ಇನ್ ಡೀಟೇಲ್ ಆಗಿ ಮಾಡಿದಾರ. ಈ ವಾಸ್ತುಶಿಲ್ಪ ಏನಿದೆಯಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಅದಕ್ಕೆ ನಮ್ಮ ಭಾರತದ ವಾಸ್ತುಶಿಲ್ಪ ಏನಿದೆಯಲ್ಲ ತುಂಬ ಅಂದರೆ ತುಂಬ ಹೆಸರುವಾಸಿಯಾಗಿದೆ. ಹಾಗೆ ಕೂಡ ಪ್ರತಿಯೊಂದು ಕಂಬಗಳು ಕೂಡ ಅದರದ್ದೇ ಆದ ಒಂದು ವಿಶೇಷತೆಯನ್ನು ಹೊಂದಿದೆ, ಅದರದ್ದೇ ಆದ ಒಂದು ಕೆತ್ತನೆ ಶೈಲಿಯನ್ನು ಹೊಂದಿದೆ. ಈ ದೇವಸ್ಥಾನದ ಒಳಗಡೆ ಒಂದ್ಸಲಿ ನಾವೇನಾದರೂ ಬಂದರೆ ತುಂಬ ಅಂದರೆ ತುಂಬ ಒಂಥರ ವಿಶಾಲವಾಗಿ ಅನಿಸುತ್ತೆ, ಪ್ರಶಾಂತವಾಗಿ ಅನಿಸುತ್ತೆ. ಮತ್ತು ಏನಾದರೂ ನೀವು ಬೇಜಾರಂತ ಅಂದ್ಕೊಂಡು ಈ ಸ್ಥಳಕ್ಕೆ ಬಂದರೆ ಅದು ನಾನು ಭರವಸೆ ಕೊಡ್ತೀನಿ ಮಾತ್ರ ತುಂಬ ನೀವು ಎಂಜಾಯ್ ಮಾಡ್ತೀರಿ, ತುಂಬ ನೀವು ಅದನ್ನ ಫೀಲ್ ಮಾಡ್ತೀರಿ. ಅದ್ಭುತವಾಗಿದೆ ದೇವಾಲಯ ಮಾತ್ರ. ಯಾಕಂತಂದರೆ ತುಂಬ ತುಂಬ ಪುರಾತನವಾಗಿರುವ ದೇವಾಲಯ ಇದು. ಇದು ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರ್ತಿದೆ. ಇದು ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಮತ್ತು ಈ ದೇವಸ್ಥಾನದ ಅವಶೇಷಗಳ ಬಗ್ಗೆ ತುಂಬ ಅಂದರೆ ತುಂಬ ಕಾಳಜಿಯನ್ನು ವಹಿಸ್ತಿದ್ದಾರೆ. ನಾನು ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ, ಇಂಥ ಎಷ್ಟೋ ಕೆತ್ತನೆಗಳಾಗಿರ್ಬೋದು, ಪುರಾತನ ದೇವಾಲಯಗಳಾಗಿರ್ಬೋದು, ನಮ್ಮ ಭಾರತದಲ್ಲಿ ಪ್ರತಿಯೊಂದು ಊರಲ್ಲಿ ಅದರದ್ದೇ ಆದ ಒಂದು ವಿಶೇಷತೆ ಬಗ್ಗೆ ತಿಳಿ ಹೇಳ್ತೈತಿ. ಮತ್ತು ಈ ದೇವಸ್ಥಾನದ ವಾಸ್ತುಶಿಲ್ಪ ಆಗಿರ್ಬೋದು, ದೇವಸ್ಥಾನದ ಹಿನ್ನೆಲೆ ಆಗಿರ್ಬೋದು, ಈ ಗ್ರಾಮ ಆಗಿರ್ಬೋದು, ಈ ಗ್ರಾಮದಲ್ಲಿ ಯಾಕೆ ಈ ದೇವಾಲಯವನ್ನು ಕಟ್ತಾರ, ಯಾಕೆ ಕಟ್ಟಿದಾರ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇಲ್ಲಿ ತೋರಿಸಿದಾರೆ. ಅದರದ್ದೇ ಆದ ಒಂದು ಹಿನ್ನೆಲೆ ಇದೆ, ಅದರದ್ದೇ ಆದ ಒಂದು ಇತಿಹಾಸ ಇದೆ ಅಂತ ನಾನು ಹೇಳ್ತೀನಿ. ಒಂದು ವೇಳೆ ನೀವೇನಾದರೂ ಆನ್ ದಿ ವೇ ಟು ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗಿರ್ಬೋದು, ಇಲ್ಲಾಂದರೆ ನೀವು ಶಿವಮೊಗ್ಗಕ್ಕೆ ಹೋಗ್ತಿರುವಾಗ, ಶಿವಮೊಗ್ಗದಿಂದ ಬರ್ತಿರುವಾಗ ಈ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಮಾಡಿರಿ. 100% ನಾನು ಭರವಸೆ ಕೊಡ್ತೀನಿ, ನೀವು ಎಂಜಾಯ್ ಮಾಡ್ತೀರಿ, ಮಸ್ಟ್ ಆ್ಯಂಡ್ ಶುಡ್ ಲೈಕ್ ಮಾಡ್ತೀರಿ. ಬಟ್ ಇನ್ನೊಂದೇನಪ್ಪ ಅಂದರೆ, ಕೆಲವೊಂದು ಸಂಸ್ಕೃತಿ ಸಂಪ್ರದಾಯಗಳಾಗಿರ್ಬೋದು, ಕೆಲವೊಂದು ದೇವಾಲಯಗಳ ಬಗ್ಗೆ ನಮಗೆ ಮಾಹಿತಿಗಳ ಕೊರತೆ ಇರ್ತೈತಿ. ಯಾಕಂದ್ರೆ ನಮ್ಮ ವಾಸ್ತುಶಿಲ್ಪ ಆಗಿರ್ಬೋದು, ನಮ್ಮ ದೇವಾಲಯ ಆಗಿರ್ಬೋದು, ನಮ್ಮ ಪುರಾತನದ ಬಗ್ಗೆ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿದರೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ದಂಗೆ ಆಗ್ತೈತೆ. ಇದರಿಂದ ಮುಂದಿನ ಪೀಳಿಗೆಗೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತೈತಿ. ಅದು ಅವರು ಇದ್ರ ಬಗ್ಗೆ ತಿಳ್ಕೊಳ್ತಾರ ಅನ್ನೋದು ನಾನು ಭರವಸೆನ ವ್ಯಕ್ತಪಡಿಸ್ತೀನಿ. ಅಷ್ಟಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ದೇವಸ್ಥಾನದ ಆವರಣ ಏನಿದೆ ಅಲ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೇನು ನೋಡ್ತಿದ್ರಿ, ಪ್ರತಿಯೊಂದು ಶಿಲೆ ಮೇಲೆ ಅದರದ್ದೇ ಆದ ಒಂದು ಏನಪ್ಪ ಅಂದ್ರೆ ಸ್ಕ್ರಿಪ್ಟ್ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಮುತ್ತಣ್ಣ ದೇವಸ್ಥಾನ, ಅದ್ಭುತ. ಅದೇ ಥರ ಎಲ್ಲ ಶಿಲೆಗಳನ್ನು 12ನೇ ಶತಮಾನದಾಗ ಕಟ್ಟ್ಯಾರ ನೋಡ್ರಿ. 12ನೇ ಶತಮಾನ ರೀ. ಓಕೆ ಮುತ್ತಣ್ಣ, ನಾವು ಇವಾಗ ಶ್ರೀ ದಕ್ಷಿಣ ಕೇದಾರೇಶ್ವರ ದೇವಸ್ಥಾನದಲ್ಲಿದ್ದೇವೆ. ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಮುತ್ತಣ್ಣ, ನಿಮ್ಮ ಅಭಿಪ್ರಾಯಗಳೇನು? ದೇವಸ್ಥಾನ ತುಂಬ ಹಳೇದಾಗಿದೆ, ಪುರಾತನವಾಗಿದೆ. ಹಳೆ ದೇವಸ್ಥಾನ ನೋಡೋದನ್ನ ಒಂದು ವಿಶೇಷತೆ ಅಂತ ಹೇಳ್ತಿರಲ್ಲ, ತುಂಬಾ ವಿಶೇಷ. ನಿಜ. ಮತ್ತೆ ಸಂಗ್ರಹ ಮಾಡಿಟ್ರಲ್ಲ, ಅದೇ ಒಂದು ನಾವು ನಿಜ. ಇದು ಭಾರತದ ಪೀಳಿಗೆಗೂ ಒಂದು ನೋಡಕ್ಕೆ ಒಂದು ಅವಕಾಶ. ನಿಜ, ಇದು ಭಾರತದ ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರ್ತೈತೆ ಇದು. ಬಟ್ ಕೆಲವೊಂದು ದೇವಸ್ಥಾನದ ಆವರಣಗಳೇನಿದೆ ಅಲ್ಲ, ಒಳ್ಳೆ ವಾಸ್ತುಶಿಲ್ಪನ ಇದೆ. ಮತ್ತು ಕೆಲವೊಂದು ನೋಡಿದಾಗ ಬಟ್ ಕೆಲವೊಂದು ಏನೋ ದಾಳಿಗಳ ಆಗಿರೋ ಸಂಭವ ನಡೆದಿದೆ ಅನ್ಸುತ್ತೆ ಇಲ್ಲ. ಯಾಕಂದರೆ ಕೆಲವೊಂದು ಇನ್ಕಂಪ್ಲೀಟ್ಸ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಕೆಲವೊಂದು ಏನಾಗಿದೆ ಮೂರ್ತಿಗಳು ಬ್ರೇಕ್ ಆಗಿದ್ದಾಗಿರ್ಬೋದು. ಆ ಥರ ಸಂಭವಿಸಿರಬಹುದು. ಬಟ್ ಅಚ್ಚುಕಟ್ಟಾಗಿ ನನಗೆ ಗೊತ್ತಿಲ್ಲ. ಬಟ್ ರಾಂಗ್ ಆಗುತ್ತೆ. ಮೇ ಬಿ ಇದೇನು ಡಿಸ್ಕಂಟಿನ್ಯೂ ಆಗಿರ್ಬೋದು, ಅಂತಂದರೆ ಇದು ಕಟ್ಟುವಾಗ ಅರ್ಧಕ್ಕೇನೋ ಸ್ಟಾಪ್ ಆಗಿರ್ಬೋದು. ಬಟ್ ದಕ್ಷಿಣ ಕೇದಾರೇಶ್ವರ ದೇವಸ್ಥಾನದ ಪರಿಪೂರ್ಣವಾಗಿ ನಿರ್ಮಿಸಿದ್ದಾರೆ.
ತುಂಬ ಚೆನ್ನಾಗಿದೆ. ಯಾಕಂದರೆ ಹಳೇದ ಪುರಾತನ ದೇವಾಲಯಕ್ಕೆ ಹೋದಾಗ ನಾವು ಪ್ರತಿಯೊಂದನ್ನು ನೋಟಿಸ್ ಮಾಡಿದಾಗ ಶಿವನ ವಿಗ್ರಹ ಆಗಿರ್ಬೋದು, ಶಿವಲಿಂಗ ಆಗಿರ್ಬೋದು, ಅದರದ್ದೇ ಆದ ಒಂದು ಸ್ಟ್ರಕ್ಚರ್ ಇದೆ. ಯಾಕಂದರೆ ಯೂಶ್ವಲಾಗಿ ನಾವು ಶಿವಲಿಂಗವನ್ನು ಏನೋ ಜಲಾಧಾರಿ ರೌಂಡ್ ಇರ್ತೈತಿ, ಮತ್ತು ಮೇಲೆ ಒಂದು ಶಿವಲಿಂಗ ಏನಿರ್ತೈತೆ ಸ್ವಲ್ಪ ವರ್ಟಿಕಲಾಗಿ ನೋಡ್ತೀವಿ. ಬಟ್ ಕೆಲವೊಂದು ಕಡೆ ಏನಿರುತ್ತೆ ಸ್ಕ್ವೇರ್ ಶಿವಲಿಂಗ ಇರ್ತೈತೆ, ಅಂದರೆ ಚೌಕಾಕಾರವಾಗಿರೋ ಶಿವಲಿಂಗ ಇರ್ತೈತೆ. ಮೇ ಬಿ ಅದರದ್ದೇ ಆದ ಒಂದು ಹಿನ್ನೆಲೆ ಇರ್ತೈತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾವಂತೂ ಎಂಜಾಯ್ ಮಾಡಿದ್ವಿ. ಯಾಕಂತಂದ್ರೆ ನಾವು ಬೈ ಮಿಸ್ಟೇಕಾಗಿ ಈ ಪ್ಲೇಸ್ನ ನೋಡಿದ್ದೇವೆ. ಮುತ್ತಣ್ಣವ್ರು ಹೇಳ್ತಾ ಇದ್ರು ನಂದಿ ಇದು ಇದೆ, ಇಲ್ಲಿ ವಿಗ್ರಹ ಇದೆ ನೋಡೋಣ ಅಂತ. ಬಟ್ ನಾವು ಅಷ್ಟು ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ರು ಅವರು. ಬಟ್ ನಾವು ಅಷ್ಟು ನೋಟಿಸ್ ಮಾಡಿರಲಿಲ್ಲ. ಬಟ್ ಒಳಗಡೆ ಬಂದಾದ್ಮೇಲೆ ಗೊತ್ತಾಗಿದೆ ಇಷ್ಟೊಂದು ಅದ್ಭುತವಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನಂತೀರಿ ಪ್ರಕಾಶ್? ಹಾಗಿದ್ರೆ ಹೊರಡೋಣ ಪ್ರಕಾಶ್ ಇಲ್ಲಿಂದ. ಓಕೆ. ಇಲ್ಲಿ ಏನು ನೋಡ್ತಿದ್ದೀರಿ ನೀವು, ದೇವಸ್ಥಾನದ ಹಿನ್ನೆಲೆ ಆಗಿರ್ಬೋದು, ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಕನ್ನಡ, ಹಿಂದಿ, ಇಂಗ್ಲೀಷ್. ಇದನ್ನು ನೋಡ್ತಿದ್ರಿ ನೀವು, ಇದು ದೇವಸ್ಥಾನದ ಆವರಣ. ಒಂದು ವೇಳೆ ನೀವೇನಾದರೂ ಆನ್ ದಿ ವೇ ಟು ಬಳ್ಳಿಗಾವಿ ಹೋಗ್ತಾ ಇದ್ದೀರಾ, ಈ ಪ್ಲೇಸ್ಗೆ ಮಸ್ಟ್ ವಿಸಿಟ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅದ್ಭುತವಾಗಿದೆ ದೇವಾಲಯ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಿಸ್ ಮಾಡಬೇಡಿ. ಯಾಕಂದರೆ ಪುರಾತನವಾದ ದೇವಾಲಯ ಅದರದ್ದೇ ಆದ ಒಂದು ವಿಶೇಷತೆಯನ್ನು ಹೊಂದಿದೆ, ಅದರದ್ದೇ ಆದ ಒಂದು ಹಿನ್ನೆಲೆಯನ್ನು ಹೊಂದಿದೆ ಅಂತ ಹೇಳ್ತೇನೆ. ಇಲ್ಲೇ ನೋಡ್ತಿದ್ದೀರಿ ನೀವು, ರೈತರ ಮೆಕ್ಕೆಜೋಳವನ್ನು ಬಿಸಿಲಿಗೆ ಹಾಕಿದ್ದಾರೆ. ನಾವಿವಾಗ ದೇವಾಲಯವನ್ನು ವಿಸಿಟ್ ಮಾಡಿ ಇಲ್ಲಿಂದ ಹೊರಡ್ತಿದ್ದೇವೆ. ನಾವಿವಾಗ ಶಿವಮೊಗ್ಗದಿಂದ ಹುಬ್ಬಳ್ಳಿ ಕಡೆ ಹೊರಡ್ತಾ ಇದ್ವಿ. ಬಳ್ಳಿಗಾವಿನ ಮುಗಿಸ್ಕೊಂಡು ನಾವಿವಾಗ ಕೋಟಿಪುರದಲ್ಲಿ ಬಂದಿದ್ವಿ. ಕೋಟಿಪುರದಲ್ಲಿ ಒಂದು ಪುರಾತನ ದೇವಸ್ಥಾನ ಇದೆ. ಮೊನ್ನೆ ನಾವು ಹುಬ್ಬಳ್ಳಿಯಿಂದ ಶಿವಮೊಗ್ಗ ಹೋಗಬೇಕಾದ್ರೆ ಇಲ್ಲೇ ಊಟ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದೇ ನೋಡ್ತಿದ್ದೀರಿ ನೀವು, ಇದೋ ದೇವಸ್ಥಾನ ನೋಡ್ರಿ, ಮೊನ್ನೆ ನೋಡಿದ್ದು ನಾವು ನಿನ್ನೆ ಇಲ್ಲೇ ಊಟ ಮಾಡಿದ್ದೆ ನೋಡಪ್ಪ. ಹೋಗ್ತಿವಾಗ ಫೈನಲಿ ನಾವು ಹಾನಗಲ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇವೆ. ಬಟ್ 60 ನಿಮಿಷ. ಇವಾಗ ನಾವು ಹಾವೇರಿನ ದಾಟಿ ಮುಂದೆ ಹೊರಡ್ತಿದ್ದೇವೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ನಾವು ಹುಬ್ಬಳ್ಳಿನ ರೀಚ್ ಆಗ್ತೇವೆ. ಬಟ್ ಬಿಸಿಲು ಜಾಸ್ತಿ ಆಗ್ತಾ ಇದೆ. AC ಇದೆ, ಏನು ತೊಂದರೆ ಇಲ್ಲ, ವರ್ಕ್ ನಡೀತಾ ಇದೆ. ತುಂಬ ಚೆನ್ನಾಗಿ ಟ್ರಾವೆಲ್ ಎಂಜಾಯ್ ಮಾಡ್ತಿದ್ದೇವೆ. ನಾವು ಇವಾಗ ನಮ್ಮ ವೆಹಿಕಲ್ನ ಸ್ವಲ್ಪ ಸೈಡ್ ಹಾಕ್ತಿದ್ದೇವೆ. ಹಲಸಿನ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಬಂದ್ವಿ ಇಲ್ಲೇ. ಹಲಸಿನ ಹಣ್ಣು ತೊಗೊಳಕಂತ ಬಂದಿದ್ದೇವಿಲ್ಲ. ಫೈನಲಿ ಹಲಸಿನ ಹಣ್ಣು ತೊಗೊಂಡಾಯ್ತಪ್ಪ. ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಫೈನಲಿ ಹಲಸಿನ ಹಣ್ಣು ತೊಗೊಂಡು ಎಲ್ಲರೂ ರೈಡ್ ಮಾಡ್ತಿದ್ದೇವೆ ಇವಾಗ. ಚೆನ್ನಾಗಿದೆ. ಕೊಬ್ಬರಿ ಹಲಸು. ಕೊಬ್ಬರಿ ಹಲಸು ನೋಡೋಣ. ಆಮೇಲೆ ಇವು ಒಳಗಡೆ ತೊಳಿ
ಮ್ಯಾಲ ಹತ್ಕೊಂಡಿರ್ತಾವಲ್ಲ ಅವನು ಕರಿಬೋದ. ಹೌದಾ? ಅದು ತಿಳುವಕ್ಕ ಅಷ್ಟ. ಅದು ಟೇಸ್ಟ್ ಆಗ್ತೈತ್ರಿ. ಇದೇನು ಶಿವಮೊಗ್ಗ ಭಾಳ ಫೇಮಸ್ ಅದ ಹಲಸಿಗೆ. ಉತ್ತರ ಕನ್ನಡ, ಶಿವಮೊಗ್ಗ, ಇದು ಟೋಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇದು. ನೋಡ್ರಿ ನಾವೇನು ಯೋಚನೆ ಮಾಡಿದ್ವಿ ಅಂತಂದ್ರೆ ಕಾಂತಾರ ಹೋಟೆಲ್ ಒಳಗಡೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊಂತ ಪ್ಲ್ಯಾನ್ ಮಾಡ್ಕೊಂತ ಬಂದೇವಿ. ಬಟ್ ಪ್ರಕಾಶ್ ಅವ್ರು ಏನು ಹೇಳಕತ್ತಾರ ಅಂತಂತಂದ್ರೆ ಕಾಂತಾರ ಬಂದಿರ್ಬೇಕಂತ ಹೇಳತ್ತಾರ. ನೋಡ್ರಿ ಅವ್ರ ಗೆಸ್ ಹೆಂಗಿರ್ತೈತಿ ಅಂತೇಳಿ. ಕಾಂತಾರ ಬಂದಿತ್ತಂದ್ರ ಪ್ರಕಾಶನ ಹಣದ ಬಿಡುದ. ಕಾಂತಾರ ಬಂದಿತ್ತಂತಂದ್ರೆ ಸಡನ್ ಸರ್ಪ್ರೈಸ್ ಇವಾಗ. ನೋಡಲ್ಲ, ಹಣದ ಹೊಟ್ಟಿ ತುಂಬಿಸ್ಕೊಂಡ ಮುದ್ದನ್ನ ಫಸ್ಟ್ ಕ್ಲಾಸ್ ಹಸದು ಹಲಸಿನ ಹಣ್ಣು ತಿನ್ನು ಅನ್ನಂಗ ಫಸ್ಟ್ ಕ್ಲಾಸ್ ಹೊಟ್ಟೆ ಹಲಸಿನ ತಿಂದಾನ. ಹಲಸಿನ ಹಣ್ಣು ಎಂಜಾಯ್ ಮಾಡಿದ್ವಪ್ಪ, ಚೆನ್ನಾಗಿತ್ತು ಮಾತ್ರ. ಹಲಸಿನ ಹಣ್ಣು ತಿಂದೇವೆ, ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ಹಲಸಿನ ಹಣ್ಣು ಖಾಲಿ ಆಗಿದ್ದು ಗೊತ್ತಾಗಿಲ್ಲ. ಹೆಂಗ್ ಕಲಿಯೋದು ಅವನ ಕಾಲಿನ ಅದು ನೋಡು, ಬರೀ ಬೀಜ ಅಷ್ಟು ಉಳ್ದವು. ಹೌದು. ಅಲ್ಲ ಮರುಭೂಮಿ ಆಗ್ಯದ, ನೀರಿನ ವರ್ತಿ ಸಿಕ್ಕಂಗ ಆಗ್ಬಿಡ್ತದ. ಫೈನಲಿ ನಮ್ದು ಬಹು ಸಮಯದ ಬೇಡಿಕೆ ಈಡೇರಿದೆ. ಫೈನಲಿ ವಿ ರೀಚ್ ದ ಕಾಂತಾರ ಹೋಟೆಲ್. ಫೈನಲಿ ನಾವೇನು ಅನ್ಕೊಂಡ್ ಬಂದಿದ್ವಲ್ಲ ಹಂಗೆ ಆಯ್ತು. ಹೋಟೆಲ್ ಓಪನ್ ಇದೆ, ಬಟ್ ರಜೆ ಮಾಡಿಬಿಟ್ಟಿದ್ದಾರೆ. ಏನ್ ಮಾಡೋ ಬರಂಗಿಲ್ಲ. ಬಹಳ ನಿರೀಕ್ಷಣೆ ಇಟ್ಕೊಂಡ್ ಬಂದಿದ್ವಿ, ಬಟ್ ಅದು ಪರಿಪೂರ್ಣ ಆಗ್ಲಿಲ್ಲ. ಬೇಜಾರಾಯ್ತು, ನಾವು ಪ್ರಕಾಶನ್ ಬಡಿಲೇಬೇಕು ಇವಾಗ. ಮತ್ತೆ ಬೇರೆ ಲೊಕೇಶನ್ ಚೆಕ್ ಮಾಡ್ತಿದ್ದೇವೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಫೈನಲಿ ನಾವು ಪುಣೆ ಬೆಂಗಳೂರು NH4 ಕನೆಕ್ಟ್ ಆದ್ವಿ. ಇನ್ನೇನು 20 ಮಿನಿಟ್ಸಲ್ಲಿ ನಾವು ಆ ಮನೇನ ರೀಚ್ ಆಗ್ತೇವೆ. ಹೆಂಗೆ ಬಂದ್ವಿ ಅಂತಾನೆ ಗೊತ್ತಾಗಿಲ್ಲ. ಫೈನಲಿ ನಾವು ಹೋಟೆಲ್ಗೆ ಬಂದ್ವಿ. ಫೈನಲಿ ನಾವು ಜಗದೀಶ್ ಧಾಬಾಗೆ ಬಂದ್ವಿ. ಮೈ ಬ್ಯಾಡ್, ಏನು ಮಾಡೋಕ್ಕಾಗಂಗಿಲ್ಲ. ಇನ್ನೂ ರೆಡಿ ಆಗಿಲ್ಲ ಅಂತ. ಯಾಕೋ ಇವತ್ತು ಟೈಮ್ ಸ್ವಲ್ಪ ಚೆನ್ನಾಗಿಲ್ಲ ಅನ್ಸುತ್ತೆ. ಐ ಥಿಂಕ್ ಸೊ. ಯಾಕಂದರೆ ಹೋಟೆಲೆಲ್ಲ ಸ್ವಲ್ಪ ಏನೋ ಫೈನಲಿ ನಾವು ಲ್ಯಾಂಡ್ ಆಗಿದ್ದ ನ್ಯೂ ಚೇತನ್ ಧಾಬಾ. ಫೈನಲಿ ನಾವು ಇವಾಗ ನ್ಯೂ ಚೇತನ್ ಧಾಬಾ ಅವ್ರ ಹತ್ರ ಇದೆ. ವೆಜ್ ಆ್ಯಂಡ್ ನಾನ್ ವೆಜ್ ಚೆನ್ನಾಗಿದೆ ಧಾಬಾ. ಇಲ್ಲಿ ನಾನು ಚೆನ್ನಾಗಿದೆ ಏನಪ್ಪ ಅಂತಂತಂದ್ರೆ ಜೀರಾ ರೈಸ್ ಅಂತ, ಅದಕ್ಕೋಸ್ಕರ ಆ ಜೀರಾ ರೈಸ್ ಆರ್ಡರ್ ಮಾಡಿದ್ದೇನೆ. ಎಲ್ಲರೂ ಚೆನ್ನಾಗಿದೆ, ಊಟ ಮಾಡೋಣ, ಇಲ್ಲಿಂದ ಹೊರಡೋಣ ಅಂತ. ಪ್ರಕಾಶ್ ತುಂಬ ಕಡೆ ಪ್ರಯತ್ನ ಮಾಡಿದ ನಂತರ ನಾವು ಇವಾಗ ಇಲ್ಲಿದ್ದೇವೆ. ಹೇಗಿತ್ತು ಸರ್ ಜರ್ನಿ? ಏನಿಲ್ಲ ದೋಸ್ತ, ಕಾಂತಾರಕ್ಕೆ ಭಾಳ ನಿರೀಕ್ಷೆ ಇಟ್ಕೊಂಡು ಬಂದ್ವಿ ಅಲ್ಲಿಂದ. ಓಕೆ. ಅದು ಕಾಂತಾರದಾಗ ನಮ್ಗೆ ಹೊಟ್ಟೆ ಚಲೋ ಇದ್ರು, ಊಟ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಾಷ್ಟನೂ ಇರಲಿಲ್ಲ ಒಂದು ಕಡೆ. ಓಕೆ. ಮತ್ತು ಹಂಗೆ ದಾಟ್ಕೊಂಡು ಬಂದ್ರೆ ಇಲ್ಲಿ ಮಠ ವರೂರು ಮಠನೂ ನಮಗೆ ಬೇರೆ ಹೋಟೆಲ್ ಚಲೋ ಸಿಗಲಿಲ್ಲ. ಲಾಸ್ಟ್ ಜಗದೀಶ್ ಧಾಬಾ ನೋಡಿದ್ವಿ, ಅದು ಸಿಗಲಿಲ್ಲ. ಈಗ ಚೇತನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲಿ ಬಂದೇವಿ. ಈಗ ಜಸ್ಟ್ ವೆಜ್ ಬಿರಿಯಾನಿ ಟೇಸ್ಟ್ ಮಾಡಿದ್ವಿ, ಚಲೋ ಐತಿ. ಜೀರಾ ರೈಸ್, ವೆಜ್ ಬಿರಿಯಾನಿ ಮತ್ತು ಮುತ್ತನ ಒಂದು ಗೀ ರೈಸ್ ಇದ್ದಾವೆ. ನೋಡ ಏನಿದೆ ಟೇಸ್ಟ್ ಉಳಿದಿದ್ದು. ಪರ್ಫೆಕ್ಟ್. ಗೊತ್ತಣ ಏರೇ ಸಂಬಂಧ ವೇಟ್ ಮಾಡ್ತಾ ಇದ್ದೀರಿ? ಹೊಟ್ಟೆ ತುಂಬ ಹಸ್ತೈತಿ. ನಾವು ಯಾವಾಗ ತಂದು ಕೊಡ್ತಾರಂತ ಪಕ್ಷಿ ಹಂಗೆ ಕಾಯಕತ್ತೇವಿ. ನಿಜ ಹಂಗೆ ಆಗಿದೆ. ಅಣ್ಣ ಬೇಗ ಬಂದು ತಂದು ಕೊಡೋಣ. ಫೈನಲಿ ನಮ್ಮ ಆರ್ಡ್ರ್ ಬಂತು. ತಂದೂರಿ
ಜೀರಾ ರೈಸ್ ಮತ್ತು ವೆಜ್ ಗ್ರೇವಿ ಟ್ರೈ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತೇಳಿ. ಫೈನಲಿ ಊಟ ಮಾತ್ರ ಜಬರ್ದಸ್ತ್ ಆತಂತ ಹೇಳ್ಬೋದು. ಇಷ್ಟು ಕಾಡಿದ್ದಕ್ಕೂ ಫೈನಲಿ ಗಿಚ್ಚು ಊಟ ಮಾಡಿದ್ವಿ, ಕೋಲ್ಡ್ ಡ್ರಿಂಕ್ಸ್ ಕುಡಿತಿದ್ವಿ ಇವಾಗ. ಹೊಡ್ತಿದ್ವಪ್ಪ ಮನೆಗೆ ಇವಾಗ. ಏನಂತೀರಿ ಪ್ರಕಾಶ್? ಫಸ್ಟ್ ಕ್ಲಾಸ್ ಊಟ ನೋಡು. ಚಲೋ ಹೊಡೋಣ ಆಗಲ್ಲ. ಓಕೆ ಜಸ್ಟ್ ನಾವು ಇವಾಗ ಹುಬ್ಳಿನ ಎಂಟರ್ ಆದ್ವಿ. ಟೈಮ್ ಇವಾಗ 1:13 ಎಕ್ಸಾಕ್ಟ್ಲಿ ನಾವು ಇವಾಗ ಹೊಸರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇವೆ. ಜರ್ನಿ ಮಾತ್ರ ತುಂಬ ಮೆಮೊರೇಬಲ್ ಆಗಿತ್ತು, ಚೆನ್ನಾಗಿತ್ತು. ಊಟನೂ ಸೂಪರ್ ಆಗಿತ್ತು. ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ, ಸ್ವಲ್ಪ ಬೇಗ ಮನೆಗೆ ಹೋಗಿದ್ರೆ ಚೆನ್ನಾಗಿತ್ತು. ನಾವು ಇವಾಗ ನವನಗರನ ಎಂಟರ್ ಆದ್ವಪ್ಪ. ಯಪ್ಪ ಹೆಂಗೆ ಹೋದ್ವಿ ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ. ಫೈನಲಿ ಮುತ್ತಣ್ಣ ಪ್ರಕಾಶ್ ನಾವು ಸೇಫಾಗಿ ಬಂದ್ವಪ್ಪ, ಅದೊಂದು ಖುಷಿ ಆತ. ಪ್ರಕಾಶ್ ಅವ್ರು ಎಲ್ಲಿ ತ್ರಾಸು ಕೊಟ್ಟಿಲ್ಲ, ಯಾಕಂತ ಭಾಳ ಚಲೋ ಡ್ರೈವ್ ಮಾಡ್ಯಾರ, ಅದು ಇನ್ನೂ ಚಲೋ. ಅದಾದಮೇಲೆ ನಿನ್ನೆ ಹೋಗಿದ್ವಿ ಶಿವಮೊಗ್ಗಕ್ಕೆ, ವೆದರ್ನು ತುಂಬ ಸಪೋರ್ಟ್ ಮಾಡಿದೆ ನಮಗೆ, ಅದು ಚಲೋನಾಗೈತೆ. ಬಟ್ ನೀನು ಏನು ಟೈಮ್ ಸ್ಪೆಂಡ್ ಮಾಡಿದ್ದೀವಲ್ಲ ಎಲ್ಲ ಅಲ್ಟಿಮೇಟ್ ಆಗೈತೆ. ಬಟ್ ಅದೇ ರೀತಿ ಇವತ್ತು ನಾವು ರಿಟರ್ನ್ ಮನೆಗೆ ಬರ್ತಾ ಇದ್ದೇವೆ. ಚೆನ್ನಾಗಿತ್ತು. ಪ್ರಕಾಶ್ ಅವರು ಒಳ್ಳೆ ಪ್ರೋ ರೈಡರ್ ಅಂತ ಹೇಳ್ಬೋದು, ಡ್ರೈವರ್ ಅಂತ ಹೇಳ್ಬೋದು. ಡ್ರೈವರ್ ಮತ್ತೇನಂತೀರ ಪ್ರಕಾಶ್, ನಿಮ್ಮ ಮನಸ್ಸುಗಳನ್ನ ಹೇಳ್ರಿ. ಪಕ್ಕ ಡ್ರೈವರ್. ನಾವ್ ಎಕ್ಸ್ ಡ್ರೈವರ್ ಆಗಿ ಬಂದ್ರು ನಮ್ಗೆ ಉಪಯೋಗ ಆಗ್ಲಿಲ್ಲ, ಗಾಡಿನ ಕೊಡ್ಲಿಲ್ಲ ಹೊಡ್ಯಾಕ. ಏನ್ ಮಾಡೋದು, ಆರಾಮ್ ರೆಸ್ಟ್ ಹೊಡ್ಕೊಂತ ಬಂದ್ವಿ. ಸ್ಟೇರಿಂಗ್ ಟಚ್ ಮಾಡ್ಯಾರ ಮುತ್ತನ ಕಡೆಯವರೆಗೂ. ರಿಟರ್ನ್ ಬರ್ಬೇಕಾದ್ರೆ ಮುತ್ತನ ಹೊಡಿತೀನಂತ ಪಾಪ. ಮುತ್ತನ ಹೊಡಿತಾನ ಮತ್ತೆ ಇಲ್ಲಿಂದ. ನಮ್ ಅಪ್ಪ ಮನೇನ ರೀಚ್ ಆದ್ವಿ ಸೇಫಾಗಿ. ಏನ್ ದೋಸ್ತ ಆರಾಮಾಗಿ ರಿಟರ್ನ್ ಆದ್ವಿ ಮನೆಗೆ. ಪ್ರಕಾಶ್ ಆರಾಮಾಗಿ ನವಣರ್ ಕರ್ಕೊಂಡ್ ಬಂದ, ರೀಚ್ ಮಾಡಿಸಿ. ಎಲ್ಲತ್ತಿದ್ವಿ ಒಳ್ಳೆ ಅಲ್ಲೇ ಇಳಿಯಾಕತ್ತೀವಿ. ಪರ್ಫೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಪ್ರಕಾಶ್. Okay. ಎಂಜಾಯ್ ಲಾಟ್ ಜರ್ನಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಜಸ್ಟ್ ನನ್ನ ಮನೇನ ರೀಚ್ ಆದೆ, ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಬಂದು ಊಟ ಮಾಡಿ ಮಲಗಿದ್ದೆ. ಇವಾಗ ಜಸ್ಟ್ ಇದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಇವಾಗ 7:30 ಆಗಿದೆ. ಎಂದಿನಂತೆ ಇವತ್ತಿನ ಲವ್ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ಹೊಡೆದು ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮದು ಧನ್ಯವಾದಗಳು. ಬಾಯ್.